ಬಡವರಾಗಲಿ ಶ್ರೀಮಂತರಾಗಲಿ ಹೊಸ ಮನೆ ಕಟ್ಟಲು ಯೋಚಿಸುತ್ತಿರುವವರಿಗೆ ಈ ವಿಡಿಯೋ ತುಂಬಾ ಸಹಾಯಕವಾಗಿದೆ. ಹೊಸ ಮನೆ ಕಟ್ಟುವವರಿಗೆ 20 ಮನೆ ಪ್ಲ್ಯಾನಿಂಗ್ಗಳನ್ನು ಒಂದೇ ವಿಡಿಯೋದಲ್ಲಿ ಇರೋದರಿಂದ ಆಯ್ಕೆ ಮಾಡಿಕೊಳ್ಳುವುದು ಕೂಡ ಸುಲಭವಾಗಿದೆ. ಚಿಕ್ಕ ಹಾಗೂ ದೊಡ್ಡ ಕುಟುಂಬಗಳಿಗೆ ತಕ್ಕಂತೆ ಬೇರೆ ಬೇರೆ ವಿನ್ಯಾಸದಲ್ಲಿ ಮನೆ ಪ್ಲ್ಯಾನಿಂಗ್ಗಳಿವೆ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ವಿಡಿಯೋದಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಪ್ಲ್ಯಾನಿಂಗ್ ಸಹ ಇದೆ ನೋಡಿ. ಬೇರೆ ಬೇರೆ ವಿನ್ಯಾಸದಲ್ಲಿ ಮಾಡಿದ ಪ್ಲ್ಯಾನಿಂಗ್ಗಳನ್ನು ನಿಮ್ಮ ಜಾಗಕ್ಕೆ ತಕ್ಕಂತೆ ಆಯ್ಕೆ ಮಾಡಿಕೊಳ್ಳಬಹುದು. ಮನೆ ಪ್ಲ್ಯಾನಿಂಗ್ ಆಯ್ಕೆ ಮಾಡಿಕೊಳ್ಳುವಾಗ ಏಣಿ ಮೆಟ್ಲು ಯಾವ ಕಡೆ ಇಟ್ಕೊಳ್ಬೇಕು ಅನ್ನೋದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ ಬೇರೆ ಬೇರೆ ಸ್ಥಳದಲ್ಲಿ ಏಣಿ ಮೆಟ್ಲನ್ನು ಇಟ್ಟು ಪ್ಲ್ಯಾನಿಂಗ್ಗಳನ್ನು ಮಾಡಲಾಗಿದೆ. ಸ್ನೇಹಿತರೆ, ಇದೇ ನೋಡಿ ಅತಿ ಹೆಚ್ಚು ವೀಕ್ಷಣೆ ಪಡೆದ ಮನೆ ಪ್ಲ್ಯಾನಿಂಗ್ ಇದಾಗಿದೆ. ಈ ಮನೆಯ ಉದ್ದಗಲ ನೋಡಿ 40 × 33ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಈ ಪ್ಲ್ಯಾನಿಂಗಲ್ಲಿ ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಗೆ ಹಾಲ್ ಇದೆ ನೋಡಿ, ಲಿವಿಂಗ್ ಏರಿಯಾ ಕೂಡ ಇದೆ. ಇನ್ನು ಏಣಿ ಮೆಟ್ಲು ಕೂಡ ಲಿವಿಂಗ್ ಏರಿಯಾದಿಂದನೇ ಇಟ್ಟಿರುವಂತಹದ್ದು. ಹಾಗೆ 2 ಬೆಡ್ರೂಮ್ಗಳಿವೆ. ಇನ್ನು ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಕೂಡ ಇದೆ. ಹಾಗೆ ವಾಶ್ರೂಮ್ ಆ್ಯಂಡ್ ಪೂಜಾ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗನ್ನು ಅತಿ ಹೆಚ್ಚು ಜನ ವೀಕ್ಷಣೆ ಕೂಡ ಮಾಡಿದ್ದಾರೆ. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ ಈ ರೀತಿ ಇದೆ. ಈ ಪ್ಲ್ಯಾನಿಂಗ್ ಉದ್ದಗಲ ನೋಡಿ 32 × 28ರ ಮನೆ ಪ್ಲ್ಯಾನಿಂಗ್ ಆಗಿದೆ. ಹಾಗೆ ಈ ಪ್ಲ್ಯಾನಿಂಗಲ್ಲಿ ನೋಡಿ ಇದು ಮುಂಭಾಗವಾಗಿರುತ್ತೆ. ಹಾಗೆ ವಿಶಾಲವಾದ ಹಾಲ್ ಕೂಡ ಇದೆ. ಇನ್ನು ಡೈನಿಂಗ್ ಏರಿಯಾ, ಹಾಗೆ ಕಿಚನ್ ಏರಿಯಾ, ಹಾಗೆ ಡೈನಿಂಗ್ ಏರಿಯಾದಿಂದ ಏಣಿ ಮೆಟ್ಲನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಇನ್ನು ಒಂದು ಬೆಡ್ರೂಮ್ ಕೂಡ ಇದೆ. ಮತ್ತು ವಾಶ್ರೂಮ್ ಏರಿಯಾ ಆ್ಯಂಡ್ ಕ್ಲೀನಿಂಗ್ ಏರಿಯಾ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ ಈ ರೀತಿ ಇದೆ. ಹಾಲ್ ಏರಿಯಾ, ಹಾಗೆ ಕಿಚನ್ ಏರಿಯಾ, ಹಾಗೆ ಹಾಲ್ನಿಂದನೇ ಏಣಿ ಮೆಟ್ಲು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಒಂದು ಬೆಡ್ರೂಮ್ ನೋಡಿ ಹಾಲ್ನಿಂದ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನೊಂದು ನೋಡಿ ಕಿಚನ್ನಿಂದ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಬೆಡ್ರೂಮ್ಗಳೆರಡು ಸೇಮ್ ಅಳತೆಯಲ್ಲಿದೆ. ಹಾಗೆ ಇನ್ನೊಂದು ಮನೆ ಪ್ಲ್ಯಾನಿಂಗ್ ನೋಡಿ ಈ ರೀತಿ ಇದೆ. 22 × 41ರ ಮನೆ ಪ್ಲ್ಯಾನಿಂಗ್ ಆಗಿದೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಗೆ ಹಾಲ್ ಏರಿಯಾ, ಹಾಲ್ನಿಂದನೇ 2 ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಏಣಿ ಮೆಟ್ಲನ್ನು ನೋಡಿ ಹಾಲ್ ಮತ್ತು ಕಿಚನಿನ ಮಧ್ಯದಲ್ಲಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಕಿಚನ್ ಡೈನಿಂಗ್ ಏರಿಯಾ ಈ ರೀತಿ ಇದೆ. ಇನ್ನು ಯುಟಿಲಿಟಿ ಆ್ಯಂಡ್ ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ ಈ ರೀತಿ ಇದೆ. ಈ ಪ್ಲ್ಯಾನಿಂಗ್ ನೋಡಿ 20 × 30ರ ಮನೆ ಪ್ಲ್ಯಾನಿಂಗ್ ಆಗಿದೆ. ನೋಡಿ ಇದು ಮನೆಯ ಮುಂಭಾಗವಾಗಿರುತ್ತೆ. ಈ ಕಡೆ ಏಣಿ ಮೆಟ್ಲು ಕೂಡ ಇಟ್ಟಿರುವಂತಹದ್ದು.
ಏನಿಮೆಟ್ಲ್ ಏರಿಯಾ ಈ ರೀತಿ ಬರುತ್ತೆ. ಹಾಗೆ ಹಾಲ್ ಏರಿಯಾ, ಹಾಗೆ ಹಾಲ್ನಿಂದ ನೋಡಿ ಕಿಚನ್ ಡೈನಿಂಗ್ ಏರಿಯಾಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ 2 ಬೆಡ್ರೂಮ್ಗೆ ಬರಲಿಕ್ಕೆ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ವಾಶ್ರೂಮ್ ಆ್ಯಂಡ್ ಕ್ಲೀನಿಂಗ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗ್ ನೋಡಿ 34x50ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ದೊಡ್ಡ ಕುಟುಂಬಗಳಿಗೆ ಅನುಕೂಲಕರವಾಗಿದೆ. ನೋಡಿ, ಹಾಲ್ನಲ್ಲೇ ಏನಿಮೆಟ್ಲು ಈ ರೀತಿ ರೌಂಡ್ ಶೇಪಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್ ಕೂಡ ತುಂಬ ವಿಶಾಲವಾಗಿಯೇ ಇದೆ. ಹಾಗೆ ಕಾರ್ ಪಾರ್ಕಿಂಗ್ ಏರಿಯಾ ಈ ಕಡೆ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಈ ರೀತಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಇನ್ನು ಡೈನಿಂಗ್ ಏರಿಯಾದಿಂದ ಈ ಕಡೆ ಒಂದು ಬೆಡ್ರೂಮ್ ಸಿಗುತ್ತೆ. ಇಲ್ಲಿ ಕಿಚನ್ನಿಂದ ಒಂದು ಬೆಡ್ರೂಮ್ ಸಿಗುತ್ತೆ. ಹಾಗೆ ಈ 2 ಬೆಡ್ರೂಮ್ಗಳಿಗೆ ವಾರ್ಡ್ರೋಬ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಹಾಗೆ ಯುಟಿಲಿಟಿ ಏರಿಯಾ, ವಾಶ್ರೂಮ್ ಏರಿಯಾ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಇನ್ನು ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, ಈ ರೀತಿ ಇದೆ. ಈ ಪ್ಲ್ಯಾನಿಂಗ್ ನೋಡಿ 30x30ರಲ್ಲೇ ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ನೋಡಿ, ಇದು ಮನೆಯ ಮುಂಭಾಗ. ಹಾಗೆ ಹಾಲ್ನಲ್ಲೇ ಪೂಜಾ ರೂಮ್ ಕೂಡ ಇಟ್ಟಿರುವಂತಹದ್ದು. ಹಾಗೆ ಏನಿಮೆಟ್ಲು ಕೂಡ ಹಾಲ್ನಿಂದನೇ ಬರೋ ಥರ ಪ್ಲ್ಯಾನಿಂಗನ್ನು ಈ ರೀತಿ ಮಾಡ್ಕೊಂಡಿರುವಂತಹದ್ದು. ಹಾಗೆ ಈ ಕಡೆ ಒಂದು ಬೆಡ್ರೂಮ್ ಕೂಡ ಇಟ್ಟಿರುವಂತಹದ್ದು. ಈ ಸೈಡ್ ಕಿಚನ್ ಇಟ್ಟಿರುವಂತಹದ್ದು. ಹಾಗೆ ಈ ಸೈಡ್ ಲಾಸ್ಟ್ ನೋಡಿ ವಾಶ್ರೂಮ್ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಈ ಕಿಚನಲ್ಲಿ ಆಲ್ರೆಡಿ ಯು ಶೇಪ್ ಕೂಡ ಕಿಚನ್ ಸ್ಟ್ಯಾಂಡನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂತಹದ್ದು. ಇನ್ನು ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, 27x36ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಇದು ಮನೆಯ ಮುಂಭಾಗವಾಗಿದೆ. ಹಾಗೆ ಹಾಲ್ ಏರಿಯಾ, ಹಾಲ್ನಿಂದನೇ ಲಿವಿಂಗ್ ಏರಿಯಾ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಲಿವಿಂಗ್ ಏರಿಯಾದಿಂದ ಒಂದು ಬೆಡ್ರೂಮ್ ಕೂಡ ಸಿಗುತ್ತೆ. ಇನ್ನೊಂದು ಕಿಚನ್ ಏರಿಯಾದಿಂದ ಬೆಡ್ರೂಮ್ ಸಿಗುತ್ತೆ. ಹಾಗೆ ಕಿಚನ್ ಡೈನಿಂಗ್ ಏರಿಯಾ ಕೂಡ ಈ ರೀತಿ ಇದೆ. ಇನ್ನು ಲಿವಿಂಗ್ ಏರಿಯಾದಿಂದ ಏನಿಮೆಟ್ಲನ್ನು ಈ ರೀತಿ ಎಲ್ ಶೇಪಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ವಾಶ್ರೂಮ್ ಏರಿಯಾ ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಇನ್ನು ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, 27x39ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ ಹಾಲ್, ಬೆಡ್ರೂಮ್, ಡೈನಿಂಗ್ ಏರಿಯಾ ಮತ್ತು ಕಿಚನ್ ಏರಿಯಾ ಆ್ಯಂಡ್ ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ 2 ಬೆಡ್ರೂಮ್ಗಳಿವೆ. ಹಾಗೆ ಏನಿಮೆಟ್ಲು ಕೂಡ ಮನೆಯ ಮುಂಭಾಗದಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, ಈ ರೀತಿ ಇದೆ. 26x36ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಈ ಪ್ಲ್ಯಾನಿಂಗಲ್ಲಿ ಕೂಡ ಸೀಟೌಟ್, ಹಾಲ್, ಡೈನಿಂಗ್ ಏರಿಯಾದಿಂದ ಏನಿಮೆಟ್ಲನ್ನು ಈ ರೀತಿ ಎಲ್ ಶೇಪಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಕಿಚನ್ ಕೂಡ ಮನೆಯ ಮುಂಭಾಗದಲ್ಲೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ 2 ಬೆಡ್ರೂಮ್ ಏರಿಯಾ ಕೂಡ ಮಾಡ್ಕೊಳ್ಬೋದು. ಹಾಗೆ ವಾಶ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ, 20x30ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಈ ಪ್ಲ್ಯಾನಿಂಗಲ್ಲಿ ನೋಡಿ, ಇದು ಮನೆಯ ಮುಂಭಾಗ, ಸೀಟೌಟ್, ಹಾಗೆ ಹಾಲ್ ಈ ಕಡೆ ಇದೆ. ಹಾಗೆ ಕಿಚನ್ ಏರಿಯಾ, ಬೆಡ್ರೂಮ್ ಏರಿಯಾ ಕೂಡ ಸೇಮ್ ಅಳತೆಯಲ್ಲಿದೆ. ಹಾಗೆ ವಾಶ್ರೂಮ್ ಏರಿಯಾ, ಏನಿಮೆಟ್ಲು ಕೂಡ ಸೀಟೌಟಿಂದನೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ.
ಈ ಪ್ಲ್ಯಾನಿಂಗಲ್ಲಿ ಕೂಡ 2 ಬೆಡ್ರೂಮ್ಗಳಿವೆ. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ, ಇದು ನೋಡಿ ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವವರಿಗೆ ಇದು ತುಂಬಾ ಸಹಾಯಕವಾಗಿದೆ. 27x26ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಮನೆಯ ಮುಂಭಾಗ. ಸೀಟೌಟ್ ಆದಮೇಲೆ ನೋಡಿ ಹಾಲ್ ಸಿಗುತ್ತೆ. ಹಾಲ್ ತುಂಬ ದೊಡ್ಡ ಏರಿಯಾನೇ ಸಿಗ್ತಾ ಇದೆ. ಹಾಲ್ನಿಂದನೇ ಈ ಕಡೆ ಏಣಿ ಮೆಟ್ಲನ್ನು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಒಂದು ಬೆಡ್ರೂಮ್ ಕೂಡ ಇದೆ. ಹಾಗೆ ಕಿಚನ್ ಏರಿಯಾ, ವಾಶ್ರೂಮ್ ಏರಿಯಾ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ, 22x24ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ನೋಡಿ, ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಲ್ನಿಂದನೇ ಏಣಿ ಮೆಟ್ಲು ನೋಡಿ ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಕಿಚನ್ ಏರಿಯಾ, ಹಾಗೆ ಒಂದು ಬೆಡ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇನ್ನು ಕ್ಲೀನಿಂಗ್ ಏರಿಯಾ, ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಈ ಪ್ಲ್ಯಾನಿಂಗಲ್ಲಿ ಸೀಟೌಟನ್ನು ಇಟ್ಕೊಳ್ಳದೆ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ, 22x22ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಗೆ ಹಾಲ್, ಬೆಡ್ರೂಮ್, ಕಿಚನ್ ಆ್ಯಂಡ್ ಕ್ಲೀನಿಂಗ್ ಏರಿಯಾ, ವಾಶ್ರೂಮ್ ಏರಿಯಾವನ್ನು ಇಟ್ಟಿರುವಂತಹದ್ದು. ಹಾಗೆ ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, 26x28ರಲ್ಲಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಈ ಪ್ಲ್ಯಾನಿಂಗಲ್ಲಿ ನೋಡಿ, ಸೀಟೌಟಲ್ಲಿ ಏಣಿ ಮೆಟ್ಲನ್ನು ಯು ಶೇಪಲ್ಲಿಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂಥದ್ದು. ಇನ್ನು ಹಾಲ್ ಕೂಡ ತುಂಬ ದೊಡ್ಡದಾಗೆ ಸಿಗ್ತಾ ಇದೆ. ಇನ್ನು ಕಿಚನ್ ಏರಿಯಾ, ಹಾಗೆ ಕಿಚನ್ನಿಂದನೇ ಒಂದು ಬೆಡ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಹಾಗೆ ವಾಶ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಇನ್ನು ಮತ್ತೊಂದು ವಿಡಿಯೋ ನೋಡಿ, 25x25ರಲ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಈ ಪ್ಲ್ಯಾನಿಂಗಲ್ಲಿ ನೋಡಿ, ಇದು ಮನೆಯ ಮುಂಭಾಗ. ಹಾಗೆ ಸೀಟೌಟ್, ಹಾಲ್ ನೋಡಿ, ಹಾಲ್ನಿಂದ ಏಣಿ ಮೆಟ್ಲನ್ನು ಈ ರೀತಿ ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಹಾಗೆ ಹಾಲ್ನಿಂದನೇ ಬೆಡ್ರೂಮ್ ಮತ್ತು ಕಿಚನ್ಗೆ ಹೋಗಲಿಕ್ಕೆ ಪ್ಲ್ಯಾನಿಂಗ್ ಕೂಡ ಮಾಡಿಕೊಂಡಿರುವಂತಹದ್ದು. ಹಾಗೆ ಕಿಚನಿಂದ ಕ್ಲೀನಿಂಗ್ ಏರಿಯಾ, ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಇದು ಕೂಡ ಚಿಕ್ಕ ಜಾಗದಲ್ಲಿ ಮನೆ ಕಟ್ಟುವವರಿಗೆ ಅನುಕೂಲಕರವಾಗಿದೆ. ಹಾಗೆ ಮತ್ತೊಂದು ಪ್ಲ್ಯಾನಿಂಗ್ ನೋಡಿ, 24x24ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್, ಬೆಡ್ರೂಮ್, ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ, ಪೂಜಾ ರೂಮ್ ಮತ್ತು ವಾಶ್ರೂಮನ್ನು ಇಟ್ಟು ಈ ರೀತಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಪ್ಲ್ಯಾನಿಂಗ್ ನೋಡಿ, 20x20ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ನೋಡಿ, ಮನೆಯ ಮುಂಭಾಗದಲ್ಲಿ ಸೀಟೌಟ್, ಹಾಗೆ ಹಾಲ್ನಿಂದ ಏಣಿ ಮೆಟ್ಲು ಈ ರೀತಿ ಇದೆ. ಹಾಗೆ ಬೆಡ್ರೂಮ್ ಏರಿಯಾ ಮತ್ತು ಕಿಚನ್ ಏರಿಯಾ, ಇವೆರಡರ ಮಧ್ಯದಲ್ಲಿ ಪೂಜಾ ರೂಮ್, ಹಾಗೆ ಕಿಚನಿಂದ ವಾಶ್ರೂಮ್ ಕಡೆಗೆ ಬರಲಿಕ್ಕೆ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ಹಾಗೆ ಇನ್ನೊಂದು ಮನೆ ಪ್ಲ್ಯಾನಿಂಗ್ ನೋಡಿ, 21x39ರಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಮನೆಯ ಮುಂಭಾಗದಲ್ಲಿ ನೋಡಿ, ಸೀಟೌಟ್ ಮತ್ತು ಏಣಿ ಮೆಟ್ಲು ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲ್ನಲ್ಲಿ ಪೂಜಾ ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಒಂದು ಬೆಡ್ರೂಮ್ ಕೂಡ ಇಟ್ಟಿರುವಂತಹದ್ದು ಮತ್ತು ಕಿಚನ್ ಆ್ಯಂಡ್ ಡೈನಿಂಗ್ ಏರಿಯಾ ಈ ರೀತಿ ಇದೆ. ಇನ್ನು ವಾಶ್ರೂಮ್ ಏರಿಯಾವನ್ನು ಇಟ್ಟು ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂತಹದ್ದು. ಹಾಗೆ 20x20ರ ಮನೆ ಪ್ಲ್ಯಾನಿಂಗ್ ನೋಡಿ ಈ ರೀತಿ ಇದೆ. ಇದು ಮನೆಯ ಮುಂಭಾಗ. ಹಾಗೆ ಹಾಲ್, ಬೆಡ್ರೂಮ್, ಕಿಚನ್ ಆ್ಯಂಡ್ ವಾಶ್ರೂಮ್ ಏರಿಯಾವನ್ನು ಇಟ್ಟು ಸಿಂಪಲ್ಲಾಗಿ ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. ನೋಡಿ, ನಿಮ್ಮ ಜಾಗಕ್ಕೆ ತಕ್ಕ ಪ್ಲ್ಯಾನಿಂಗ್ಗಳನ್ನು ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕುಟುಂಬದ ಹಿರಿಯರಿಗೆ ಅನುಕೂಲಕರವಾಗಿಯೂ ಗಾಳಿ ಬೆಳಕಿನ ಹರಿವು ಸರಾಗವಾಗಿ ಬರಲು ಪ್ಲ್ಯಾನಿಂಗನ್ನು ಕೂಡ ಮಾಡಲಾಗಿದೆ. ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.